ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಫೆಬ್ರವರಿ ತಿಂಗಳದ ಕರ್ಕಾಟಕ ರಾಶಿಯ ಅಂದರೆ 2025 ಫೆಬ್ರವರಿ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕರ್ಕಾಟಕ ರಾಶಿ ನೋಡಿ, ಫೆಬ್ರವರಿ ತಿಂಗಳಲ್ಲಿ ಹಣದ ನಿಮಿತ್ತ ಮತ್ತು ಕೆಲಸದ ನಿಮಿತ್ತ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಕಲಹಗಳು ಪ್ರಾರಂಭ ಆಗುತ್ತೆ ಹೇಳತಕ್ಕಂಥದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ದಿಢೀರಂತೆ ಸಂಭಾಷಣೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಹೇಳ್ತಕ್ಕಂಥದ್ದು. ಹಾಗೆ ನೀವು ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಿರ್ತೀರಿ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರಿ. ಸಣ್ಣ ಪುಟ್ಟ 10,000 15,000 20,000 ಈ ಥರದ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವ್ಯವಹಾರ ಮಾಡ್ತಿರ್ತೀರಿ. ಈ ಥರದ ಒಂದು ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಆ ಕಿರಿಕಿರಿಯಾಗಿ ವೈರತ್ವಗಳು ವಿರಸಗಳು ಉಂಟಾಗಿ ತಾರಕಕ್ಕೇರಿ ಎಲ್ಲೋ ಒಂದು ಹಣದ ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳತಕ್ಕಂಥದ್ದು. ಕೊಡೋದು ತಗೊಳ್ಳೋದು ವ್ಯವಹಾರಗಳು ನಡೀತಾ ಇರುತ್ತೆ. ಅದು ನಿಂತು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೇಳತಕ್ಕಂಥದ್ದು. ಹಾಗೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ವ್ಯವಹಾರ, ಮನೆ ಕೊಡೋದು ತಗೊಳ್ಳೋದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳು ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಜೀವನದ ಉದ್ದ ಅಗಲಕ್ಕೂ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ಹೇಳತಕ್ಕಂಥದ್ದು. ಹಾಗೆ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ದ್ವಿಗುಣವಾದಂತಹ ಲಾಭ, ದ್ವಿಗುಣ ದ್ರವ್ಯವನ್ನು ಕೊಡತಕ್ಕಂಥದ್ದು. ಹಾಗೆ ಹೆಚ್ಚೆಚ್ಚು ದ್ರವ್ಯ ಪ್ರಾಪ್ತಿ ಆಗತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಹಾಗೆ ನೀವು ಅಂದುಕೊಂಡಂಥ ಪರಸ್ಥಳಕ್ಕೆ ಹೋಗುವಂಥದ್ದು, ಗಣ್ಯ ವ್ಯಕ್ತಿಗಳ ಜೊತೆ ಭೇಟಿ ಮಾಡ್ತಕ್ಕಂಥದ್ದು, ಸಂಭಾಷಣೆ ಮಾಡ್ತಕ್ಕಂಥದ್ದು, ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಹಣಗಳ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರಗಳೆಲ್ಲವೂ ಕೂಡ ಇರುವಂಥದ್ದು. ಹಾಗೆ ಮಾರ್ಕೆಟಿಗೆ ಸಂಬಂಧಪಟ್ಟಂಥದ್ದು, ಜಾಹೀರಾತುಗಳ ವಿಭಾಗ ಕ್ಷೇತ್ರ ಇರಬಹುದು, ಜಾಹೀರಾತುಗಳನ್ನು ಕೊಡ್ತಕ್ಕಂಥದ್ದು, ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು, ಷೇರು, ಮ್ಯೂಚುವಲ್ ಫಂಡ್, ಈ ಥರದೊಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ. ಬಹುದಿನಗಳ ಒಂದು ಕನಸು ನನಸಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಎಲ್ಲ ರೀತಿಯ ವ್ಯವಹಾರದಲ್ಲಿಯೂ ಕೂಡ ನಿಮಗೆ ಗಣನೀಯವಾದಂಥ ಲಾಭ ತಂದು ಕೊಡ್ತಾ ಇರುತ್ತೆ. ಹೊಸದಾಗಿ ವ್ಯವಹಾರ ಮಾಡ್ತಕ್ಕಂಥವ್ರು, ಹೊಸದಾಗಿ ಹುಮ್ಮಸ್ಸು, ಸ್ಫೂರ್ತಿ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಕಟ್ಟಡ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ತಯಾರಕರು ಒಂದೊಂದು ಜಾಗದಿಂದ ಒಂದೊಂದು ವಸ್ತುಗಳನ್ನು ತಂದು ಶೇಖರಣೆಗಳನ್ನು ಮಾಡಿ ಅಲ್ಲಿಂದ ಹೊರಗಡೆ ಮಾರಾಟ ಮಾಡ್ತಕ್ಕಂಥದ್ದು, ಆ ಒಂದು ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭ ತಂದು ಕೊಡ್ತಾ ಇರುತ್ತೆ. ಹಾಗೆ ಹೈನುಗಾರಿಕೆ ಕೃಷಿಕರಿಗೂ ಕೂಡ ಹೈನುಗಾರಿಕೆಯಲ್ಲಿ ಮತ್ತು ಕೃಷಿಯಲ್ಲಿ ಭತ್ತ, ದವಸ ಧಾನ್ಯ, ಮೇವು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಲಾಭ ತಂದು ಕೊಡ್ತಾ ಇರುತ್ತೆ. ಸರ್ವೋಪಾದಿಯಲ್ಲಿಯೂ ಕೂಡ ಹೆಚ್ಚು ಲಾಭ ತಂದು ಕೊಡ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ದವಸ ಧಾನ್ಯಗಳನ್ನು ರಫ್ತು ಮಾಡತಕ್ಕಂಥದ್ದು, ಮಾರುಕಟ್ಟೆಗಳಲ್ಲಿ ಒಂದು ಕಡೆ ಎಲ್ಲ ಶೇಖರಣೆ ಮಾಡಿ ಅದನ್ನು ಹೋಲ್ಸೇಲ್ ಇಂದ ರಿಟೇಲಿಗೆ ಮಾರಾಟ ಮಾಡೋದು, ರಿಟೇಲಿಂದ ಅಂಗಡಿಗಳಿಗೆ ಮಾರಾಟ ಮಾಡ್ತಕ್ಕಂಥದ್ದು, ಹೀಗೆ ಫ್ರೆಂಚೈಸಿ ಈ ಥರದ ಒಂದು ಸಣ್ಣಷ್ಟು ವ್ಯವಹಾರ
ಹಾಗೆ ಚಾಕ್ಲೇಟು, ಐಸ್ ಕ್ರೀಮು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭ ತಂದು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಮಧ್ಯಭಾಗ ಅಂತ್ಯಭಾಗದಲ್ಲಿ ವಿಪರೀತವಾದಂಥ ರಾಜಯೋಗ ಅನುಭವಿಸ್ತಾ ಇರ್ತೀರಿ. ಅಷ್ಟೇ ಅಲ್ಲ, ನೀವು ನಿಮ್ಮ ಜೀವನದಲ್ಲಿ ಆದಷ್ಟು ಕಲಹದಿಂದ ಮೌನವಾಗಿದ್ದಷ್ಟು ನಿಮಗೆ ಶೋಭೆ ತರುತ್ತೆ. ನಿಮ್ಮ ಜೀವನವು ಕೂಡ ನಂದಾದೀಪವಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಇನ್ನು ಹಲವು ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾಗತಕ್ಕಂಥ ಕಷ್ಟ ನಷ್ಟಗಳಲ್ಲಿ ನಾವು ಜಾತಿಗಳನ್ನು ಪರಿಶೀಲನೆಯನ್ನು ಮಾಡಿಸ್ತೇವೆ. ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಭಾವಚಿತ್ರಗಳನ್ನು ನಮ್ಮ ಕಳಿಸಿದಲ್ಲಿ ಅವುಗಳನ್ನೆಲ್ಲ ಪರಿಶೀಲಿಸಿ ನಿಖರವಾಗಿ ಏನೆಂಬುದನ್ನು ತಿಳಿಸಿ ಅದಕ್ಕೂ ಕೂಡ ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.